ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಆರ್ಯನ್. ನಾನು ಬೆಂಗಳೂರಿನ ಒಂದು ಖಾಸಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇಂದು ನನ್ನ ಮನೆಯಲ್ಲಿ ಅನಿರೀಕ್ಷಿತವಾಗಿ ನಡೆದ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಕೆಲವು ವರ್ಷಗಳ ಹಿಂದೆ ನಮಗೆ ವಿವಾಹವಾಗಿತ್ತು. ಅದ್ದೂರಿ ಸಮಾರಂಭದಲ್ಲಿ ಬಂಧು ಮಿತ್ರರು ಬಂದು ಹರಸಿ ಹೋಗಿದ್ದರು. ಮದುವೆಯ ನಂತರ ನಾವು ಬೆಂಗಳೂರಿಗೆ ಸ್ಥಳಾಂತರಗೊಂಡೆವು. ಮನೆಯಲ್ಲಿ ನಾನು ಮತ್ತು ನನ್ನ ಪತ್ನಿ ದಿವ್ಯಾ ಮಾತ್ರ ಇರುತ್ತಿದ್ದೆವು. ಸಮಯ ಸಿಕ್ಕಾಗಲೆಲ್ಲ ನಾವಿಬ್ಬರೂ ಸಂತೋಷದಿಂದ ಇರುತ್ತಿದ್ದೆವು. ಉಳಿದಂತೆ ನಾನು ಆಫೀಸಿಗೆ ಹೋಗಿ ಬರುವುದು ಮಾಮೂಲಿಯಾಗಿತ್ತು. ಆದರೆ ರಜೆಯ ದಿನಗಳಲ್ಲಿ ನಾನು ಹೊರಗೆಲ್ಲೂ ಹೋಗುತ್ತಿರಲಿಲ್ಲ. ಮನೆಯಲ್ಲೇ ಗಂಟೆಗಟ್ಟಲೆ ನನ್ನ ಪ್ರಾಜೆಕ್ಟ್ ಕೆಲಸಗಳಲ್ಲಿ ತಲ್ಲೀನನಾಗಿರುತ್ತಿದ್ದೆ. ಅದಕ್ಕೆ ದಿವ್ಯಾ ಕೂಡ ಏನೂ ಅನ್ನುತ್ತಿರಲಿಲ್ಲ. ನಮ್ಮ ದಾಂಪತ್ಯ ಜೀವನ ಬಹಳ ಸುಖವಾಗಿ ಸಾಗಿತು. ಕೆಲವು ದಿನಗಳ ನಂತರ ದಿವ್ಯಾ ಮನೆಯಲ್ಲಿ ಇರುವುದಕ್ಕೆ ಬೇಸರವೆಂದು ಹೇಳಿ ಒಂದು ಸಣ್ಣ ಟೆಕ್ಸ್ಟೈಲ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ನಾನು ಅದಕ್ಕೆ ಯಾವುದೇ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಹೀಗೆ 4-6 ತಿಂಗಳುಗಳು ಕಳೆದವು. ಒಂದು ದಿನ ನನ್ನ ಬಾಲ್ಯದ ಸ್ನೇಹಿತ ಸಂಜಯ್ ಇದ್ದಕ್ಕಿದ್ದಂತೆ ನನಗೆ ಫೋನ್ ಮಾಡಿದ. ನಾವು ಬಹಳ ಹೊತ್ತು ಹಳೆಯ ವಿಷಯಗಳನ್ನು ಮಾತನಾಡಿದೆವು. ಅದಾದ ಮೇಲೆ ಮುಂದಿನ ವಾರ ಅವನ ಚಿಕ್ಕಪ್ಪನ ಮಗ ವಿನಯ್ ಬೆಂಗಳೂರಿಗೆ ಬರುತ್ತಿದ್ದಾರೆಂದು ಹೇಳಿದ. ನಿನಗೆ ತೊಂದರೆ ಏನಿಲ್ಲ ಅಂದರೆ 1 ವಾರ ನಿಮ್ಮ ಮನೆಯಲ್ಲಿ ಇರುತ್ತಾರೆ. ಅವರಿಗೆ ಅವರ ಕಂಪನಿಯ ಕಡೆಯಿಂದ ಟ್ರೈನಿಂಗ್ ಇದೆ ಎಂದು ಹೇಳಿದ. ನಾನು ಸರಿ, ಮನೆಯಲ್ಲಿ ದಿವ್ಯಾ ಜೊತೆ ಮಾತನಾಡಿ ಕೇಳಿ ಹೇಳ್ತೀನಿ ಎಂದು ಹೇಳಿದೆ. ಆಮೇಲೆ ಮನೆಗೆ ಬಂದಾಗ ದಿವ್ಯಾಳಲ್ಲಿ ಈ ಬಗ್ಗೆ ಕೇಳಿದೆ. ಅವಳು ಬರಲಿ ಬಿಡಿ, ಕೇವಲ 1 ವಾರ ಮಾತ್ರ ಅಲ್ವಾ, ನಮ್ಮ ಊರಿನವರೇ ಅವರು ಎಂದು ಸಮ್ಮತಿಸಿದಳು. ಆಮೇಲೆ ನಾನು ಸಂಜೆಗೆ ಫೋನ್ ಮಾಡಿ ವಿನಯ್ನನ್ನು ಕಳುಹಿಸಿಕೊಡುವಂತೆ ಹೇಳಿದೆ. ಇನ್ನು ವಿನಯ್ ಬಂದ ಮೇಲೆ ನಾನು, ದಿವ್ಯಾ ಮತ್ತು ವಿನಯ್ ನಾವೆಲ್ಲರೂ ಸೇರಿಕೊಂಡು ಹೊರಗೆ ಊಟಕ್ಕೆ ಹೋಗುವುದು, ಸಿನಿಮಾ ನೋಡುವುದು, ಶಾಪಿಂಗ್ ಮಾಡುವುದು ಇದೆಲ್ಲ ಮಾಡುತ್ತಿದ್ದೆವು. ಮನೆಯಲ್ಲಿ ಇದ್ದಾಗಲೂ ಕೂಡ ತಮಾಷೆ ಮಾಡುತ್ತಾ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದೆವು. ಆದರೆ ಈ ನಡುವೆ ವಿನಯ್ ನನ್ನ ಟ್ರೈನಿಂಗ್ ಮುಗಿಯಿತು, ನಾನು ಊರಿಗೆ ಹೋಗುತ್ತೇನೆ ಎಂದು ಹೇಳಿದ. ಆಗ ದಿವ್ಯಾ, ಇನ್ನೂ 3-4 ದಿನ ಇದ್ದು ಹೋಗಿ, ಹೇಗಿದ್ದರೂ ನಿಮ್ಮದು ವರ್ಕ್ ಫ್ರಮ್ ಹೋಮ್ ಇದೆ ಅಲ್ಲವೇ ಎಂದು ಕೇಳಿದಾಗ ವಿನಯ್ ಸ್ವಲ್ಪ ಹೊತ್ತು ಯೋಚಿಸಿ, ನಿಮಗೆ ತೊಂದರೆ ಏನಿಲ್ಲ ಅಂದರೆ ಸರಿಯೇ ಎಂದು ಒಪ್ಪಿಬಿಟ್ಟ. ಆದರೆ ಅದಾಗಲೇ 1 ವಾರದಿಂದ ನನಗೆ ಏಕಾಂಗಿತನ ಕಾಡಲು ಶುರುವಾಗಿತ್ತು. 1 ವಾರ 1 ವರ್ಷ ಕಳೆದಂತೆ ಆಗಿತ್ತು. ನಾನು ಈಗಾಗಲೇ 1-2 ಬಾರಿ ನನ್ನ ಕೋಣೆಯಲ್ಲಿ ಕೈಕೆಲಸವನ್ನು ಮಾಡಿದ್ದೆ. ವಿನಯ್ ಹೀಗೆ ಮಾತನಾಡಿದ್ದೇ ತಡ ನನಗೆ ಸ್ವಲ್ಪ ಸಿಟ್ಟು ಬಂದರೂ ಸಹ ಅದನ್ನು ತೋರಿಸಿಕೊಳ್ಳದೆ ಸುಮ್ಮನೆ ಇದ್ದೆ. ಅವತ್ತು ಭಾನುವಾರ ಇದ್ದಿದ್ದರಿಂದ ಮನೆಯಲ್ಲಿ ಚೆನ್ನಾಗಿ ಮೀನು ಮತ್ತು ಚಿಕನ್ ಎಲ್ಲ ಮಾಡಿ ಎಲ್ಲರೂ ಚೆನ್ನಾಗಿ ತಿಂದು ಸಿನಿಮಾ ನೋಡುತ್ತಾ ಕಾಲ ಕಳೆದೆವು. ಸಾಯಂಕಾಲ ವಿನಯ್ ಹೊರಗೆ ಫೋನ್ನಲ್ಲಿ ಮಾತನಾಡುತ್ತಾ ಕೂತಾಗ ನಾನು ದಿವ್ಯಾಳಿಗೆ 1 ವಾರದಿಂದ ಬೇಜಾರಾಗುತ್ತಿತ್ತು. ಏನು ಮಾಡಲಿ, ಇವತ್ತಾದರೂ ಚಾನ್ಸ್ ಇದೆಯಾ ಎಂದು ಕೇಳಿದೆ. ಆಗ ಅವಳು, ಇಲ್ಲ, ಆಗುವುದಿಲ್ಲ, ಅವರು ಇದ್ದಾರೆ. ಅವರು ಏನಾದರೂ ಅಂದುಕೊಂಡರೆ ಕಷ್ಟ, ಇನ್ನೊಂದೆರಡು ದಿನ ಹೇಗಾದರೂ ತಡೆದುಕೊಳ್ಳಿ ಎಂದಾಗ ನಾನು ಸಿಟ್ಟಿನಿಂದ ಹೊರಟೆ ಹೋದೆ. ಆಮೇಲೆ ಊಟ ಮಾಡಿ ಮಲಗಿದಾಗ ನನಗೆ ಕಣ್ಣು ಮುಚ್ಚಲೇ ಇಲ್ಲ. ಆ ಕಡೆ ಈ ಕಡೆ ಸ್ವಲ್ಪ ಹೊತ್ತು ಪರದಾಡಿದೆ. ಮೊಬೈಲ್ ನೋಡಿಕೊಂಡು ಹಾಗೆ ಬಿದ್ದಿಕೊಂಡೆ. ಮರುದಿನ ಆಫೀಸ್ಗೆ ನಾನು ಹೊರಡುವಾಗ ವಿನಯ್ ಮನೆಯಲ್ಲಿ ಇದ್ದು ಬೇಜಾರಾದ್ರೆ ಟಿವಿ ನೋಡಿಕೊಳ್ಳಿ, ಇಲ್ಲ ಅಂದರೆ ಶಾಪಿಂಗ್ ಮಾಲ್ ಸುತ್ತಾಡಿಕೊಂಡು ಬನ್ನಿ ಅಥವಾ ಸುಮ್ಮನೆ ಸಿಟಿ ಸುತ್ತಾಡಿಕೊಂಡು ಬನ್ನಿ ಎಂದು ಹೇಳಿ ಹೋಗಿದ್ದೆ. ಅವತ್ತು ಆಫೀಸಿನಲ್ಲಿ ನನಗೆ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಮನೆಗೆ ಫೋನ್ ಮಾಡಿ, ಇವತ್ತು ಜಾಸ್ತಿ ಕೆಲಸ ಇದೆ, ಬರೋಕೆ ಆಗೋದಿಲ್ಲ, 2 ಶಿಫ್ಟ್ ಕೆಲಸ ಮಾಡಿ ಬರ್ತೀನಿ ಎಂದು ದಿವ್ಯಾಳಿಗೆ ಹೇಳಿದೆ. ಆಮೇಲೆ ನಾನು ಎಲ್ಲಾ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಹೊರಗಿನ ಗೇಟ್ ಹಾಕಿತ್ತು. ನನ್ನ ಹತ್ತಿರ ಇದ್ದ ಕೀಯಿಂದ ಬಾಗಿಲು ತೆಗೆದು ಮನೆಯೊಳಗೆ ಬಂದೆ. ಅವಾಗ 5:30 ಆಗಿತ್ತು. ನನ್ನ ಬ್ಯಾಗ್ ಇಟ್ಟು ಲ್ಯಾಪ್ಟಾಪ್ ತೆಗೆದು ಉಳಿದ ಕೆಲಸ ಮಾಡಬೇಕು ಎಂದು ಅದನ್ನು ಹೊರಗೆ ತೆಗೆದೆ. ಆಮೇಲೆ ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬರಬೇಕಾದರೆ ಇನ್ನೊಂದು ಕೋಣೆಯ ಕಡೆಗೆ ಇಣುಕಿ ನೋಡಿದಾಗ ದಿವ್ಯಾಳ ಗೆಳತಿ ರೇಖಾ, ಇವಳು ನೆರೆಮನೆಯವಳು, ನೈಟಿ ಹಾಕಿಕೊಂಡು ಬಿದ್ದಿದ್ದನ್ನು ನೋಡಿದೆ. ಮೊದಲೇ 1 ವಾರದಿಂದ ಕಾಮದ ಬೇಗೆಯಿಂದ ಬೇಯುತ್ತಿದ್ದ ನಾನು ಸುಮ್ಮನೆ ಒಳಗೆ ಹೋಗಿ ಬಾಯಿ ಮುಚ್ಚಿ ನಿಧಾನವಾಗಿ ಆ ಕೆಲಸ ಮಾಡಿಬಿಟ್ಟೆ. ಆಮೇಲೆ ನಾನು ಬಂದು ಲ್ಯಾಪ್ಟಾಪ್ ಮುಚ್ಚಿ ನನ್ನ ಕೋಣೆಯಲ್ಲಿ ಬಿದ್ದಿಕೊಂಡೆ. ಸುಮಾರು 11ರ ಸುಮಾರಿಗೆ ಎದ್ದು ಹೊರಗೆ ಬಂದೆ. ಅದಾಗಲೇ ಟಿಫಿನ್ ರೆಡಿಯಾಗಿತ್ತು. ನಾನು ರೆಡಿಯಾಗಿ ಟಿಫಿನ್ ತಿನ್ನುತ್ತಾ ಕೂತಿದ್ದೆ. ಆಗ ದಿವ್ಯಾ ಕೆಲಸಕ್ಕೆ ಹೋಗಿದ್ದರು. ವಿನಯ್ನನ್ನು ನೋಡಿದಾಗ ಯಾಕೋ ಸುಮ್ಮನೆ ಇದ್ದಿದ್ದನ್ನು ಕಂಡು ನಾನು ಶಾಕ್ಕಾಗಿದ್ದೆ. ಯಾವಾಗಲೂ ನಗುಮುಖದಿಂದ ಇರುತ್ತಿದ್ದವನು ಇವತ್ತು ಯಾಕೋ ಹೀಗೆ ಇದ್ದಾರಲ್ಲ ಎಂದು ಅನಿಸಿತು.
ಆಗ ಸ್ವಲ್ಪ ಹೊತ್ತಿನ ನಂತರ ಟಿವಿ ನೋಡುತ್ತಾ ಕುಳಿತಿದ್ದಾಗ ನಾನು ವಿನಯ್ ಹುಷಾರಿಲ್ಲವಾ ಎಂದು ಕೇಳಿದೆ. ಅವರು ಏನಿಲ್ಲ ಯಾಕೆ ಎಂದು ಕೇಳಿದರು. ಆಗ ನಾನು ಏನಾದರೂ ಸಮಸ್ಯೆ ಇರಬಹುದು ಎಂದು ಸುಮ್ಮನಾದೆ. ಸಾಯಂಕಾಲ 4ರ ಸುಮಾರಿಗೆ ದಿವ್ಯಾ ಕೆಲಸದಿಂದ ಬಂದಳು. ನಾನು ಲ್ಯಾಪ್ಟಾಪ್ನಲ್ಲಿ ಕಂಪನಿ ಕೆಲಸ ಮಾಡುತ್ತಿದ್ದೆ. ಆಗ ಯಾಕೆ ಇಷ್ಟು ಬೇಗ ಬಂದೆ ಎಂದು ಕೇಳಿದೆ. ಅವಳು ಆರ್ ಶಿಫ್ಟ್ಗೆ ಕೆಲಸಕ್ಕೆ ಹೋಗಿದ್ದೆ, ಅದಕ್ಕೆ ಬೇಗ ಬಂದೆ. ಸಾಯಂಕಾಲ ಸುತ್ತಾಡೋಕೆ ಹೋಗೋದು ಅಂತ ಪ್ಲಾನ್ ಇದೆ ಅಂತ ಹೇಳಿದಾಗ ನನಗೆ ಶಾಕ್ತನಿಸಿತು. ಆಗ ನಾನು ಸರಿ ಹಾಗಿದ್ದರೆ ನಾನು ಬಂದಾಗ ನೀನು ಎಲ್ಲಿದ್ದೆ ಎಂದು ಕೇಳಿದೆ. ವಾಕಿಂಗ್ ಹೋಗಿದ್ದೆ ಅಂತ ಹೇಳಿದಾಗ ನನಗೆ ತಲೆ ತಿರುಗಿದಂತೆ ಆಯಿತು. ಅವಳು ಮಾತು ಮುಂದುವರಿಸಿ ಅವರಿಗೆ ವಿನಯ್ಗೆ ಬಟ್ಟೆಯನ್ನು ಕೊಟ್ಟಿದ್ದೆ. ಅವರು ಮಾತ್ರ ಇದ್ದರು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕೆಲಸ ಅಲ್ಲವೇ ಎಂದು ಹೇಳಿದಾಗ ನನಗೆ ಗಾಬರಿಯಾಯಿತು. ಆಗ ನಾನು ಹೌದು ಬಿಡು, ನೀನು ಎಲ್ಲಾ ಕೆಲಸ ಸರಿಯಾಗಿಯೇ ಮಾಡ್ತೀಯಾ ಎಂದು ಹೇಳಿ ಸುಮ್ಮನಾಗಿ ಬಿಟ್ಟೆ. ಆಗ ನನ್ನ ಮನಸ್ಸಿನಲ್ಲಿ ಗೊತ್ತಿಲ್ಲದೆ ತಪ್ಪು ನಡೆದಿದೆ. ಇವಾಗ ಅವರಿಗೆ ಹೇಗೆ ನಾನು ಮುಖ ತೋರಿಸುವುದು ಎಂದು ನಾನು ಯೋಚಿಸುತ್ತಾ ಕುಳಿತಿದ್ದೆ. ಆಮೇಲೆ ದಿವ್ಯಾ ಸರಿ ಇವಾಗ ಬನ್ನಿ, ತಿನ್ನೋಕೆ ಬಜ್ಜಿ ತಂದಿದ್ದೀನಿ, ವಿನಯ್ ಕಾಯ್ತಾ ಇದ್ದಾರೆ ಎಂದು ಹೇಳಿದಾಗ ನಾನು ನೀನು ಮುಂದೆ ನಡೆ, ಮುಖ ತೊಳೆದುಕೊಂಡು ಬರುತ್ತೇನೆ ಎಂದು ಹೇಳಿದೆ. ಆಗ ಮನಸ್ಸಿನಲ್ಲೇ ನನ್ನಿಂದ ಎಂಥ ಅಚಾತುರ್ಯ ನಡೆಯಿತು ಎಂದು ಯೋಚಿಸುತ್ತಾ ಹೋಗಿ ಟಿವಿ ನೋಡುತ್ತಾ ಕೂತೆ. ಆಗ ದಿವ್ಯಾ ಬಜ್ಜಿ ತಿನ್ನಲು ತಂದುಕೊಟ್ಟಾಗ ಕಷ್ಟಪಟ್ಟು ತಿನ್ನಲು ಪ್ರಾರಂಭಿಸಿದೆ. ವಿನಯ್ ಏನಾದರೂ ಹೇಳಿಬಿಟ್ಟರೆ ಏನು ಮಾಡುವುದು ಎಂದು ಚಿಂತಿಸುತ್ತಿದ್ದೆ. ಆಗ ದಿವ್ಯಾ ಏನು ಒಬ್ಬರೇ ತಿನ್ನುತ್ತಾ ಇದ್ದೀರಾ, ಎಲ್ಲರೂ ಸೇರಿ ತಿನ್ನೋಣ ಅಂತ ಹೇಳಿದ್ದೆ ಎಂದು ಹೇಳಿ ವಿನಯ್ನನ್ನು ಕರೆದುಕೊಂಡು ಬಂದಳು. ನನಗೆ ಹೆದರಿಕೆ ಆಗುತ್ತಿತ್ತು. ಸ್ವಲ್ಪ ಧೈರ್ಯದಿಂದ ಅವರ ಮುಖ ನೋಡಿದಾಗ ಅವರು ಧೈರ್ಯವಾಗಿಯೇ ಇದ್ದರು. ನನಗೆ ಅಚ್ಚರಿ ಎನಿಸಿತು. ನಾನು ನಿಧಾನವಾಗಿ ತಿನ್ನುತ್ತಿದ್ದನ್ನು ಕಂಡು ದಿವ್ಯಾ ಯಾಕೆ ಸುಮ್ಮನೆ ಇದ್ದೀರಾ, ಹುಷಾರಾಗಿದ್ದೀರಾ ಎಂದು ಕೇಳಿದಳು. ನಾನು ಏನಿಲ್ಲ ಎಂದು ಹೇಳಿದೆ. ವಿನಯ್ ಅಷ್ಟೊತ್ತಿನವರೆಗೆ ಮಾತ್ರ ಏನು ಮಾತನಾಡದೆ ಸುಮ್ಮನೆ ಕೂತಿದ್ದರು. ಕೂಡಲೇ ಆರ್ಯನ್ ಸುಸ್ತಾಗಿದೆ ಅನಿಸುತ್ತೆ ಎಂದಾಗ ನನಗೆ ಹೆದರಿಕೆಯಿಂದ ಎದೆ ಬಡಿದುಕೊಳ್ಳಲು ಶುರುವಾಯಿತು. ಆಗ ಅವರು ಖಾಸಗಿ ಕಂಪನಿಯಲ್ಲಿ ಹೆಚ್ಚಿಗೆ ಕೆಲಸ ಮಾಡಿಸಿಕೊಳ್ಳುತ್ತಾರೆ, ಸ್ವಲ್ಪ ರೆಸ್ಟ್ ಮಾಡಿದರೆ ಹುಷಾರಾಗುತ್ತಾರೆ, ಏನು ತೊಂದರೆ ಇಲ್ಲ ಬಿಡುವ ಎಂದರು. ಆಗ ದಿವ್ಯಾ ಸರಿಯಾಯಿತು, ಇದನ್ನು ತಿಂದು ಸ್ವಲ್ಪ ರೆಸ್ಟ್ ಮಾಡಿ, ತಿನ್ನೋಕೆ ಬಿಸಿಯಾಗಿ ಅನ್ನ ಮಾಡುತ್ತೇನೆ, ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ ಎಂದು ಹೇಳಿದರು. ನಾನು ಆಮೇಲೆ ಬಜ್ಜಿ ತಿಂದು ಚಹಾ ಕುಡಿದು ಅಲ್ಲಿಂದ ಹೊರಗೆ ಬಂದೆ. ಇದಾದ ಮೇಲೆ ಒಂದೆರಡು ದಿನ ನನ್ನ ಮನೆಯಲ್ಲಿಯೇ ನಾನು ಹೊರಗಿನವನು ಎನ್ನುವಂತೆ ನನಗೆ ವಾಸವಾಗತೊಡಗಿತ್ತು. ಕೊನೆಗೆ ಒಂದು ದಿನ ವಿನಯ್ ಊರಿಗೆ ಹೊರಟರು. ಆ ದಿನ ಬಸ್ ಹತ್ತಿಸಲು ನಾನು ಹೋದಾಗ ಅವರು ಗೊತ್ತಿಲ್ಲದ ತಪ್ಪುಗಳಿಗೆ ಕ್ಷಮೆ ಇರುತ್ತದೆ, ಆದರೆ ಅದನ್ನೇ ಚಿಂತಿಸುತ್ತಾ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು, ಸ್ವಲ್ಪ ಹುಷಾರಿ ಬೇಕು ಎಂದು ನನಗೆ ಎಚ್ಚರಿಕೆ ನೀಡಿ ಅವತ್ತು ಅಲ್ಲಿಂದ ಹೊರಟು ಹೋದರು. ಅವತ್ತಿನಿಂದ ಈ ವಿಷಯದಲ್ಲಿ ನಾನು ಯಾವತ್ತಿಗೂ ಹುಷಾರಾಗಿಯೇ ಇದ್ದೀನಿ. ಅವತ್ತಿನ ತಪ್ಪು ಇನ್ನೂ ನನಗೆ ನೆನಪಿನಲ್ಲಿ ಇದೆ. ಎಲ್ಲರೂ ಈ ವಿಷಯದಲ್ಲಿ ಎಚ್ಚರವಾಗಿ ಇರಬೇಕು ಗೆಳೆಯರೇ. ಇಂತಹ ಕಾಲ್ಪನಿಕ ಘಟನೆ ಕತೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೇ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ಗುಣದ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಗೆಳೆಯರೇ. ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.